ನನ್ನೆಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ಇತ್ತೀಚಿನ ಕೆಲವೊಂದು ಬೆಳವಣಿಗೆಯನ್ನ ಈ ಮಾಧ್ಯಮ ಮುಂದಿನ ತಲೆಮಾರಿಗೆ ದೈವಾರಾಧನೆ ಉಳಿಯುವ ನಿಟ್ಟಿನಲ್ಲಿ ಒಂದಷ್ಟು ಒಳ್ಳೆಯ ಮಾಹಿತಿ ರವಾನೆ ಆಯಿತು, ಒಂದಷ್ಟು ಚರ್ಚೆ ಆಯಿತು ಅಂತ ನಾನು ತಿಳ್ಕೊಳ್ತೇನೆ. ಈ ದೃಷ್ಟಿಯಲ್ಲಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಮೊನ್ನೆ ಬಾಲೆಬೈಲಲ್ಲಿ ನಡೆದಂಥ ವಿಚಾರದಲ್ಲಿ ವೈಯಕ್ತಿಕವಾಗಿ ಆ ಕ್ಷೇತ್ರದ ಬಗ್ಗೆಯಾಗಲಿ, ಅಲ್ಲಿಯ ದೈವದ ಬಗ್ಗೆಯಾಗಲಿ, ಅಲ್ಲಿಯ ಆಡಳಿತ ಮಂಡಳಿ ಗುತ್ತಿನ ಬಗ್ಗೆಯಾಗಲಿ ನಾವು ಎಲ್ಲಿಯೂ ಯಾವ ಸ್ವರವನ್ನು ಎತ್ತಲಿಲ್ಲ. ನಾವು ಮುಂಚಿನಿಂದಲೂ ದೈವಾರಾಧನೆಯ ದೈವ ನಡೆಯುವ ನೇಮ ಕೋಲ ನಡೆಯುವ ಸ್ಥಳದಲ್ಲಿ ಮೊಬೈಲ್ಗಳನ್ನ ಬಂದ್ ಮಾಡಿ, ಮೊಬೈಲ್ಗಳನ್ನ ಬಳಕೆ ಮಾಡಬೇಡಿ, ಸಾರ್ವಜನಿಕ ಸಾಮಾಜಿಕ ಜಾಲತಾಣದಲ್ಲಿ ಮೊಬೈಲ್ಗಳಲ್ಲಿ ಅಪ್ಲೋಡ್ ಮಾಡಬೇಡಿ ಅಂತ ಅನೇಕ ಕಡೆ ಹೇಳುವಂಥದ್ದಿತ್ತು. ಆಗಿರುವಾಗ ಮೊನ್ನೆಯಲ್ಲಿ ನಡೆದಂತ ಕೆಲವೊಂದು ಘಟನೆಗಳು ದೈವಾರಾಧನೆಯ ನಿಯಮಕ್ಕೆ ತದ್ವಿರುದ್ಧವಾಗಿದೆ ಅಂತ ನಾನು ಹೇಳಿದ ಮಾತಿಗೆ ಈ ಕ್ಷಣವೂ ಬದ್ಧನಾಗಿರ್ತೇನೆ. ಯಾವುದೇ ಅದರಲ್ಲಿ ಬಂದಂತ ಚರ್ಚೆಗೂ ಸಿದ್ಧನಾಗಿದ್ದೇನೆ. ಅಲ್ಲಿ ಮಾಧ್ಯಮದಲ್ಲಿ ನಾನು ಬಂದಂತ ರೀತಿಯಲ್ಲಿ ಒಂದು ದೈವಾರಾಧನೆಯ ಬಗ್ಗೆ ನಾನು ಗಮನಿಸಿದಾಗ ಅದರ ಲೋಪವನ್ನು ಮಾಧ್ಯಮದ ಮುಖಾಂತರವೇ ಸಮಾಜಕ್ಕೆ ತಿಳಿಸುವಂತ ಕೆಲಸವನ್ನು ಮಾಡಿದ್ದೇನೆ. ಅಲ್ಲಿ ನನ್ನನ್ನು ಕರೆದು ಆವಾಗ ನಾನು ಸ್ಪಷ್ಟವಾಗಿ ಅವರಿಗೆ ಹೇಳಿದ್ದೇನೆ, ಒಂದು ದೈವದ ಕೋಲ ನೇಮ ನಡೆಯುವ ಸ್ಥಳದಲ್ಲಿ ಇಂತಹ ಗೊಂದಲಗಳಾದ್ರೆ ಆ ಸ್ಥಳದಲ್ಲಿ ನಾವು ಅವರನ್ನ ಬದಿಗೆ ಕರೆದು ಅವರಿಗೆ ಸ್ಪಷ್ಟತೆಯನ್ನು ಕೊಡುವ ಕೆಲಸ ತುಂಬಾ ಕಡೆ ಮಾಡಿದ್ದೇವೆ. ಆದರೆ ಇಂದು ದೈವಾರಾಧನೆ ಈ ರೀತಿ ಮಾಧ್ಯಮದಲ್ಲಿ ಕ್ಲೋಸ್ಅಪ್ ಅಲ್ಲಿ ಬಂದದ್ದು, ಮತ್ತೆ ಎಲ್ಲಿಯ ತನಕ ಅಂತ ಹೇಳಿದ್ರೆ ಅಲ್ಲಿರುವಂತಹ ತಂತ್ರಿಯವರಿಗೆ ಕ್ಯಾಮರಾಮ್ಯಾನ್ ಯಾವ ಡ್ರೆಸ್ ಹಾಕ್ಬೇಕೆಂಬ ಮಾರ್ಗದರ್ಶನವನ್ನು ನೀಡಿತು. ಕೆಂಪು ಮತ್ತೆ ನೀಲಿ ಬಟ್ಟೆ, ಅದು ಸಹ ಅಂದ್ರೆ ಆ ಮಟ್ಟಕ್ಕೆ ನಮ್ಮ ದೈವಾರಾಧನೆ ಮುಟ್ಟಿತ ಎಂಬುದು, ಅಂದ್ರೆ ಇದು ಒಂದು ಪ್ರಚಾರದ ದೃಷ್ಟಿಯಲ್ಲಿ ಅವರು ಮಾಡಿದ್ದು ಅಂತ ನಾವು ಅದನ್ನ ಬಲವಾಗಿ ಖಂಡಿಸಿದ್ದು. ಆ ಕ್ಷೇತ್ರದಲ್ಲಿ ಮೊನ್ನೆ ದೈವಾರಾಧನೆಯ ನಿಯಮದಲ್ಲಿ ಮಾಡಿದಂತ ಅಪಚಾರದ ಬಗ್ಗೆ ಒಂದು ಪ್ರಾರ್ಥನೆಯು ಸಲ್ಲಿಕೆ ಆಯಿತು. ಅದನ್ನು ನಾನು ಮೊಟ್ಟ ಮೊದಲ ಬಾರಿಗೆ ಆ ಪ್ರಾರ್ಥನೆಯನ್ನು ಸ್ವಾಗತಿಸ್ತೇನೆ. ಈ ರೀತಿಯ ಪ್ರಾರ್ಥನೆ ಅನೇಕ ತುಳುನಾಡಿನ ದೇವಸ್ಥಾನಗಳಲ್ಲಿ ಆಗಬೇಕಿತ್ತು. ಯಾಕಂತ ಹೇಳಿದ್ರೆ ನಮ್ಮ ನಂಬಿಕೆಯ ಒಂದು ದೈವಾರಾಧನೆ ಅಸ್ಮಿತೆಯನ್ನ ಕಲ್ಕೊಂಡು ಅದರ ನಿಗೂಢತೆಯನ್ನ, ಅದರ ನಂಬಿಕೆಯನ್ನ, ಅದರ ವೇಷಭೂಷಣಗಳನ್ನ ತನ್ನ ಮಾರಾಟ ಮಾಡಿ ಒಂದು ಸಾಂಸ್ಕೃತಿಕ ಲೋಕಕ್ಕೆ ಮಾರಾಟ ಮಾಡಿದ ನೋವಿಗೆ ಇದು ಪ್ರತಿ ಗ್ರಾಮಗಳಲ್ಲಿಯೂ ಇದು ನಡಿಬೇಕಿತ್ತು. ಮೊನ್ನೆ ಅಲ್ಲಿ ಆ ಒಂದು ರೀತಿಯ ಪ್ರಾರ್ಥನೆ ನಿಜವಾಗಿಯೂ ಅದು ಒಳ್ಳೆಯ ಪರಿಣಾಮ. ಬಹುಶಃ ಆ ಮಣ್ಣಿನ ಜಾರಂದಾಯ ದೈವ ಯಾರು ಈ ದೈವಾರಾಧನೆಯಲ್ಲಿ ಅಪಚಾರ ಮಾಡಿ ಪ್ರತಿಷ್ಠೆಗೆ, ಪ್ರಶಸ್ತಿಗೆ, ಹಣಕ್ಕೆ ಯಾರ್ಯಾರು ದುರುಪಯೋಗ ಮಾಡ್ತಾರ ಇವರೆಲ್ಲರಿಗೂ, ಉದಾಹರಣೆಗೆ ನಾನು ಸೇರಿ ಎಲ್ಲಿಯಾದ್ರೂ ಆ ಕ್ಷೇತ್ರದ ಬಗ್ಗೆ ಎಲ್ಲಿಯಾದ್ರೂ ಸ್ವಯಂ ಲಾಭದ ದೃಷ್ಟಿಯಲ್ಲಿ ಮಾಡಿದ್ರೆ ನನಗೂ ಜಾರಂದಾಯ ಆ ಶಿಕ್ಷೆಯನ್ನು ನೀಡಲಿ ಅಂತ ನಾನು ಈ ಮುಖ ಕೇಳ್ತೇನೆ. ದೇವಾರಾಧನೆಯಲ್ಲಿ ಎಲ್ಲಿಯ ಮರಕ್ಕೆ ಅಪಚಾರ ಆಗಿದೆ ಅಂತ ಹೇಳಿದ್ರೆ ಅಲ್ಲಿ ನಡೆದಂತ ಎಲ್ಲಾ ವಿಚಾರಗಳು ಕತ್ತಲೆಯಿಂದ ಹೊರಟದ್ದು, ಎಣ್ಣೆಬೂಲ್ಯದಲ್ಲಿ ಅಲ್ಲಿ ಇರುವಂತದ್ದು, ಆ ಕ್ಷೇತ್ರದಲ್ಲಿ ನಿಜವಾಗಿಯೂ ಅಪಚಾರ ಮಾಡಿದ್ದು ಯಾರು ಅಂತ ಹೇಳಿದ್ರೆ ಆ ತಂತ್ರಿಯವರೇ ಕೇಳಬೇಕು. ಯಾಕಂತ ಹೇಳಿದ್ರೆ ಒಂದು ದೈವದ ಸ್ಥಳದಲ್ಲಿ ಏರು ಧ್ವನಿಯಲ್ಲಿ ಮಾತನಾಡಬಾರದು, ನಿಮಗಿಂತ ಜಾಸ್ತಿ ನನಗೆ ಮಾತಾಡ್ಲಿಕ್ಕೆ ಗೊತ್ತುಂಟು ಅಂತ ಮಾತಾಡಬಾರದು. ಮತ್ತೆ ಅಲ್ಲಿ ಒಂದು ಜಾಗದಲ್ಲಿ ಕೂತು ಇನ್ನೊಂದು ಕಾರ್ಮಿಕದ ದೇವಸ್ಥಾನದಲ್ಲಿ ಬಂಗಾರ ಕದ್ದಿದ್ದಾನೆ ಅಂತ ಹೇಳಿ ತಪ್ಪು ಸಂದೇಶಗಳು ರವಾನೆ ಮಾಡಬಾರದು. ಒಂದು ದೇವಸ್ಥಾನದಲ್ಲಿ ಎಣ್ಣೆ ಬುಯ್ಯದ ಅಲ್ಲ, ಆ ದೈವದ ನಡವಳಿಯಲ್ಲಿ ಕೈಯಲ್ಲಿ ತೆಂಬರೆಯ ಕೋಲಿನಿಂದ ಕೆಮರಗಳನ್ನು ಹುಡಿ ಮಾಡಬಾರದು. ಮತ್ತೆ ನನ್ನದೇ ಈ ಒಂದು ಯೂಟ್ಯೂಬ್ ಮಾಧ್ಯಮದ ನನ್ನ ಮಿತ್ರನಾದ ಅಜಯ್ ಎಂಚನನ್ನು ರಾಂಪ ಅಂತ ಅಡ್ಡ ಹೆಸರಿನಲ್ಲಿ ಒಂದು ವ್ಯಂಗ್ಯವಾಗಿ ಮಾತನಾಡಿದ್ದು, ಅಲ್ಲಿ ಒಂದು ರೀತಿಯಲ್ಲಿ ಆ ದೌರ್ಜನ್ಯಗಳು ನೋಡಿದಾಗ ನಿಜವಾಗಿಯೂ ಕ್ಷೇತ್ರಕ್ಕೆ ಅಪಚಾರ ಮಾಡಿದ್ದು ಯಾರು ಅಂತ ಅವರು ತಿಳ್ಕೊಳ್ಬೇಕು. ನಾವು ಸ್ಪಷ್ಟವಾಗಿ ಈ ಮೂಲಕ ತಿಳಿಯಪಡಿಸುವುದು ದೈವಾರಾಧನೆಯ ನಿಯಮಕ್ಕೆ ಸ್ಪಷ್ಟವಾಗಿ ಅವರಿಬ್ಬರನ್ನು ಮಾತ್ರ ನಾನು ಉಲ್ಲೇಖ ಮಾಡ್ತಾ ಇದ್ದೇನೆ. ಜೊತೆಗೆ ನಿನ್ನೆ ಯಾರು ಹೇಳಿದ್ರು ಕದ್ರಿಯ ತಂತ್ರಿಯವರ ಬಗ್ಗೆ ನಾನು ಮಾತಾಡಲಿಲ್ಲ. ದೇವಸ್ಥಾನಕ್ಕೆ ಸಂಬಂಧಿಸಿದ ವಿಚಾರವನ್ನು ನಾವು ತೆಗೆಯುವುದಿಲ್ಲ. ಅಲ್ಲಿ ಎಲ್ಲಿಯೂ ನಾನು ಅವರ ಹೆಸರನ್ನಾಗ್ಲಿ ಅವರ ವಿಚಾರವನ್ನಾಗ್ಲಿ ಉಲ್ಲೇಖ ಮಾಡಲಿಲ್ಲ. ಅಲ್ಲಿ ನಡೆದದ್ದು ಒಂದು ವಿಚಾರ ಅಂತ ಹೇಳಿದ್ರೆ ಎಲ್ಲಿ ತನಕ ದೈವಾರಾಧನೆಯನ್ನ ಒಂದು ರೀತಿ ಪರಿವರ್ತನೆ ಆಗ್ತಾ ಇದೆ ಅಂತ ಹೇಳಿದ್ರೆ ತುಳುನಾಡಿನ ದೈವಾರಾಧನೆಯ ಇತಿಹಾಸದಲ್ಲಿ ದೈವ ಸಂಬಂಧಿ ಪ್ರಾರ್ಥನೆಗಳೆಲ್ಲವೂ ದೈವ ಭಾಷೆಯಲ್ಲೇ ಆಗಬೇಕು, ಮಾತೃ ಭಾಷೆಯಲ್ಲೇ ಆಗಬೇಕು ಎಂಬ ನಿಯಮ ಇದೆ.
ಅಲ್ಲಿ ಆದದ್ದು ಕನ್ನಡದಲ್ಲಿ ಜಾರಂದಾಯನಿಗೆ ಪ್ರಾರ್ಥನೆ. ಅದು ಯಾವ ಅಲ್ಲಿರುವಂತ ಏನೇ ಇರಲಿ ತುಳು ಎಲ್ಲ ವ್ಯವಹಾರಿಕ ಭಾಷೆ ದೈವದ್ದು ಏನಿದ್ರು ತುಳು ಭಾಷೆಯಲ್ಲಿ ಇರುವಂಥದ್ದು. ಆ ಕನ್ನಡದ ಪ್ರಾರ್ಥನೆಯನ್ನು ನೋಡಿದಾಗ ಬಹುಶಃ ಜಾರಂದಾಯನನ್ನು ತೃಪ್ತಿಪಡಿಸುವ ಉದ್ದೇಶದಿಂದಲೋ ಅಲ್ಲ, ಇದು ಬಹುಶಃ ಇದು ಸೇವಾಕರ್ತನನ್ನು ತೃಪ್ತಿಪಡಿಸುವ ಉದ್ದೇಶದಿಂದ ಕನ್ನಡದ ಭಾಷಣ ಆಗಿರ್ಬೋದು, ಕನ್ನಡದ ಪ್ರಾರ್ಥನೆ ಆಗಿರ್ಬೋದು ಅಂತ ನಂಬಿಕೆ. ಬಹುಶಃ ಇದೇ ರೀತಿ ಕನ್ನಡದ ಪ್ರಾರ್ಥನೆಗಳು ಮುಂದುವರಿದಾಗ ಇನ್ನು ಒಬ್ಬ ಸೂಪರ್ ಸ್ಟಾರ್ ಇಂದ ಬಂದಂತ ಸೇವೆ ಇದನ್ನು ನೋಡಿ ಮತ್ತೆ ಮಲಯಾಳದ ಮೋಹನ್ಲಾಲ್ ಬಂದ್ರೆ ಮಲಯಾಳದ ಭಾಷಣ ಪ್ರಾರ್ಥನೆ, ಅಲ್ಲ ಅಮಿತಾಬ್ ಬಂದ್ರೆ ಹಿಂದಿಯ ಪ್ರಾರ್ಥನೆ, ತೆಲುಗಿದು ಬಂದ್ರೆ ಇನ್ನೊಂದು ಪ್ರಾರ್ಥನೆ, ಬೇರೆ ಬೇರೆ ನಟರು ಬಂದಾಗ ಬೇರೆ ಬೇರೆ ಭಾಷೆಯಲ್ಲಿ ಬಂದಾಗ ದೈವ ಕ್ಷೇತ್ರ ಒಂದು ಪ್ಯಾನ್ ಇಂಡಿಯಾ ಆದಿತ್ತ ಎಂಬುದು ನಮ್ಗೆ ಅಲ್ಲಿಯೂ ಭಯ ಸೃಷ್ಟಿಯಾಗಿದೆ. ಯಾಕಂತ ಹೇಳಿದ್ರೆ ಆ ರೀತಿಯ ಭಾಷಣಗಳ ಪ್ರಾರ್ಥನೆಗಳನ್ನು ಯಾವತ್ತೂ ಮಾಡಬಾರದು. ಇನ್ನೊಂದು ವಿಚಾರವನ್ನೆಂದಾಗ ದೈವಾರಾಧನೆಯ ನಿಯಮಗಳನ್ನ ಇದು ವಿಜಯಕುಮಾರ್ ಕೊಡಿಯಾರ್ ಬೈರಲ್ಲ ಕಾರ್ತಿಕಾರರ ನಾಟಕ ಅಲ್ಲ ಹೇಳಿದಾಗೆ ಮಾಡ್ಲಿಕ್ಕೆ ಅಂತ ಹೇಳುವ ಒಂದು ಮಾತು. ನಾನು ಹೇಳುವಂಥದ್ದು ಒಬ್ಬ ಕಲಾವಿದ ನಿರ್ದೇಶಕನ ಮಾತನ್ನು ಅಲ್ಲ ನಿರ್ದೇಶಕ ಹೇಳಿದಾಗೆ ಮಾಡದಿದ್ದರೆ ಅವ ಕಲಾವಿದನೂ ಅಲ್ಲ. ನಿರ್ದೇಶಕನನ್ನು ಪಾಲಿಸುವುದು ಕಲಾವಿದನ ಕರ್ತವ್ಯ. ಅವನು ತಪ್ಪಿ ನಡೆದರೆ ನಿರ್ದೇಶನವು ಹಾಳಾಗ್ತದೆ. ಅದೇ ರೀತಿ ದೈವಾರಾಧನೆಗೂ ಒಬ್ಬ ಹಿರಿತನ ಮತ್ತೆ ಹಿರಿಯ ತಲೆಮಾರಿನ ಗಣಿಕಾರರ ಹಿರಿಯರ ಮಾರ್ಗದರ್ಶನಗಳಿದೆ. ಆ ನಿರ್ದೇಶನವನ್ನು ಪಾಲಿಸುವಂತದ್ದು ಸರಿಯಾದ ಕ್ರಮ ಆಗಿರುವಾಗ ಇವತ್ತು ನಮಗೆ ನೋವಾಗುವುದು, ಇವತ್ತು ಒಂದು ದೈವಸ್ಥಾನಕ್ಕೆ ಸಂಬಂಧಪಟ್ಟ ದೈವದ ನಂಬಿಕೆಯನ್ನ ಇವತ್ತು ಒಂದು ಸಾಂಸ್ಕೃತಿಕ ಲೋಕಕ್ಕೆ ಮಾರಾಟ ಮಾಡುವುದರ ಮುಖಾಂತರ ಯಾವ ಗುಡಿಗುಂಡಾರದಲ್ಲಿ ಯಾವ ವರ್ಷಕ್ಕೊಮ್ಮೆ ಆಗುವಂತ ನೇಮಕೋಲಗಳಲ್ಲಿಯೋ ನಡವಳಿ ಬಲಿಯಲ್ಲಿಯೋ ಅಲ್ಲ ಬೇರೆ ಬೇರೆ ರೀತಿಯಲ್ಲಿ ನೋಡುವಂತ ದೈವವನ್ನ ಹಾದಿ ಬೀದಿಗಳಲ್ಲಿ ಶಾಲೆ ಕಾಲೇಜುಗಳಲ್ಲಿ ಟ್ಯಾಬ್ಲೋದಲ್ಲಿ ರಾಜಕಾರಣಿಗಳ ಸ್ವಾಗತಿಸುವ ಮಟ್ಟಕ್ಕೆ ದೈವಾರಾಧನೆ ಮುಟ್ಟುವಲ್ಲಿ ನಮ್ಗೆ ನೋವಾಗ್ಲಿಲ್ಲ, ಅದನ್ನ ಅಸ್ಮಿತೆಯನ್ನು ಕೊಡುವಾಗಲೂ ಅವರಿಗೆ ನೋವಾಗ್ಲಿಲ್ಲ. ಅದೇ ರೀತಿ ಇವತ್ತು ತುಳುನಾಡಿನ ಇತಿಹಾಸದ ಪರಂಪರೆಯಲ್ಲಿ ಎಲ್ಲಿಯೂ ರಾಜನ್ ದೈವಗಳಿಗೆ ಹರಿಕೆಯ ನೇಮ ಅಂತ ಕೊಡುವ ನಿಯಮ ಇಲ್ಲ. ಕಾಲಾದಿ ನಿಯಮಗಳು ಮತ್ತೆ 12 ಸಂಕ್ರಮಣಗಳು ಬೇರೆ ಬೇರೆ ಇದ್ದರೆ ಅತಿ ಶ್ರೇಷ್ಠವಾದಂತಹ ಧರ್ಮ ನಿಯಮ ಇಂಥದ್ದನ್ನೆಲ್ಲ ಕೊಡ್ಬೋದು ಅಂತ ನಿಯಮ ಇದೆ. ಹಾಗಂತೇಳಿ ನಾನು ಆ ಕ್ಷೇತ್ರದ ಬಗ್ಗೆ ಅವರು ಕೊಡುವುದಕ್ಕೆ ಮುಂದಿನ ದಿನ ನಾವು ಅದನ್ನು ತಡೆಯುವುದಾಗಲಿ ಅದರ ಬಗ್ಗೆ ನಾವು ಮಾತಾಡುವುದಿಲ್ಲ. ನಮ್ಮ ವಿಚಾರಗಳು ಇಷ್ಟೇ. ಈ ಸಂದೇಶಗಳು ಇವತ್ತು ನಾವು ಅವರ ಯಾರ್ಯಾರನ್ನ ಸಂಘರ್ಷಕ್ಕೊಳಗಾಗಿ ಅಲ್ಲ ಅವರು ನನಗೆ ಮಾಡಿದ ತೇಜೋವಧೆಯನ್ನು ಅವರಿಗೆ ನಾನು ಮಾಡಿ ಆ ರೀತಿ ನಾನು ಸಂಘರ್ಷಕ್ಕೆ ಇದನ್ನು ಕೊಂಡೋಗ್ಲಿಕ್ಕೆ ಇಚ್ಛೆ ಪಡುವುದಿಲ್ಲ. ದೈವಾರಾಧನೆ ಒಂದು ಸಂದೇಶದ ರೂಪವಾಗಿ ಜನರಿಗೆ ಮುಟ್ಟಬೇಕು. ಇನ್ನೊಂದು ನಾನು ಹೇಳುವಂತದ್ದಾದ್ರೆ ಇವತ್ತು ನಾನು ಕೇಳುವಂಥದ್ದು ಇವತ್ತು ನಾನು ವೈಯಕ್ತಿಕವಾಗಿ ಅವರ ಕಥೆ ಅವರಿಗೆ ನಮಗೆಷ್ಟು ಗೊತ್ತು ಅಂತ ಅದಲ್ಲ. ತುಳುನಾಡಿನ ಪ್ರತಿ ಮನೆಯ ಪ್ರತಿ ವ್ಯಕ್ತಿಗೂ ದೈವಾರಾಧನೆಯ ನಿಯಮ ಗೊತ್ತಿರಲೇಬೇಕು. ಈಗ ದೈವಾರಾಧನೆ ನಿಯಮವನ್ನ ಪ್ರಸನ್ನ ರವಿ ಅವರು ಆ ರೀತಿ ಒತ್ತಿ ಹೇಳಿ ಅವರನ್ನು ಕೇಳುವಂತದ್ದು ತಮ್ಮನ ಚೆಟ್ಟಿಗೆ ಅಗತ್ಯ ಇಲ್ಲ. ಯಾಕಂತ ಹೇಳಿದ್ರೆ ನಾನು ಕೇಳುವಂತದ್ದು ಯಾವ ಮನೆಯಲ್ಲಿ ಮುಡಿಪು ಕಟ್ತಾರೆ, ಯಾವ ಮನೆಯಲ್ಲಿ ಕಾಲಾದಿ ಭೋಗಗಳು ಕಲ್ಲುಟ್ಟಿ ಪಂಜುಳಿಯನ್ನು ನಂಬ್ತಾರೆ, ಯಾವ ಮನೆಯಲ್ಲಿ ಯಾವ ನಾಗಾರಾಧನೆ ಮಾಡ್ತಾರೆ, ಯಾವ ದೈವವನ್ನು ಹೋಗ್ತಾರೆ, ಈ ರೀತಿಯಾಗಿ ನಾವು ದೈವವನ್ನು ನಂಬಿ ಪ್ರೇತಾರಾಧನೆ ಇಂಥವರಿಂದ ಮಾತ್ರ ದೈವಾರಾಧನೆಯನ್ನು ಕಲಿಬೇಕೇ ವಿನ ನಾನು ಈ ರೀತಿಯಾಗಿ ಇವರನ್ನ ಈ ರೀತಿ ನಾಟಕೀಯವಾಗಿ ಮಾತನಾಡುವವರ ದೈವಾರಾಧನೆ ಇವರಿಂದ ನನಗೆ ಕಲಿಯುವಂತ ಯಾವ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ದೈವಾರಾಧನೆಯ ನಂಬಿಕೆ ದೈವವನ್ನು ನಂಬದವರು, ದೈವದ ಬೂಲಿ ಹಾಕದವರು, ದೈವಕ್ಕೆ ಇದ್ದ ಬಣ್ಣವನ್ನು ಕುಡಿಯದವರು, ದೈವದ ಅಗೆಲನ್ನು ಸ್ವೀಕಾರ ಮಾಡಿದವರು. ನಾನು ಹೇಳಿದ್ರೆ ಇವರಿಂದ ನಮಗೆ ದೈವಾರಾಧನೆಯ ಪಾಠ ಕಲಿಯುವಂಥದ್ದು ಇಲ್ಲ ಅಂತ ನಾನು ಹೇಳುವಂಥದ್ದು. ಯಾಕಂತ ಹೇಳಿದ್ರೆ ಈಗ ಸೂರ್ಯಚಂದ್ರರ ಕಾಲದಿಂದ ಬಂದಂತ ಒಂದು ಪಂಚಗುಳಿಯ ನಿಯಮವನ್ನ 4 ವರ್ಷಗಳಿಂದ ನಾವು ಈ ರೀತಿಯಾಗಿ ಒಂದು ಇಲ್ಲದ ಸಂಪ್ರದಾಯವನ್ನು ತಂದು ಇವತ್ತು ಚಿತ್ರದ ಮೂಲಕ ಸಿನಿಮಾದ ಮೂಲಕ ನಂಬಿಕೆ ಹಾಳಾಯ್ತು. ಇವತ್ತು ಇಂಥ ಕ್ಷೇತ್ರಗಳು ಇವತ್ತು ಮುಂದಿನ ದಿನ ಈ ರೀತಿ ನಂಬಿಕೆಗಳು ಹಾಳಾಗ್ತದ ಅಂತ ನಮಗೆ ಭಯ ಆಗಿದೆ. ಆದ್ದರಿಂದ ನಾನು ಹೇಳುವಂತದ್ದಿಷ್ಟೇ, ಅವರಿಗೆ ಮುಂದಿನ ದಿನ ಆ ಜಾರಂದಾಯ ದೈವ ಅಲ್ಲಿಯ ಸಂಪ್ರದಾಯವನ್ನು ಮುರಿಯದೆ ಯಾವ ರೀತಿ ಇದೆ ಆ ನಿಯಮದ ಪ್ರಕಾರ ಕಟ್ಟುಕಟ್ಟಲೆಯ ಪ್ರಕಾರ ನಡೀಲಿ ಅಂತ ಹೇಳುವಂಥದ್ದು. ಅವರು ಹೇಳುವಾಗ ಎಲ್ಲ ಮನೆತನದ ದೈವ ಅಂತ ಹೇಳಿದ್ರು. ಎಲ್ಲಿಯೂ ತುಳುನಾಡಿನಲ್ಲಿ ಗ್ರಾಮ ದೈವದ ಒಟ್ಟಿಗೆ ಮನೆತನದ ದೈವ ಅಂತ ಬೇರೆ ಇರುವುದಿಲ್ಲ, ಪರಿವಾರ ದೈವಗಳಾಗಿರುವಂತದ್ದು ಇರುವಂತದ್ದು. ನಾನು ಯಾಕೆ ಇದನ್ನು ಸಮಾಜಕ್ಕೆ ಕೊಟ್ಟದ್ದು, ನಾನು ಅವ್ರು ಮೊನ್ನೆ ಬರುವಾಗ ಅಲ್ಲಿ ಚರ್ಚೆ ಮಾಡುವಂತ ಅವರ ಉದ್ದೇಶ ಯಾಕಿಲ್ಲ ಅಂತ ಹೇಳಿದ್ರೆ ನಾನು ಮಾಧ್ಯಮದ ಮುಖಾಂತರ ನೋಡಿದ್ದು, ಮಾಧ್ಯಮದ ಮುಖಾಂತರ ನಾನು ಅವರಿಗೆ ಉತ್ತರಿಸುವ ಕೆಲಸವನ್ನ ನಾನು ಮಾಡಿದ್ದೇನೆ. ಹಾಗಂತೇಳಿ ನನ್ನ ಇಲ್ಲಿ ಅವರು ಪ್ರಸನ್ನ ವಕೀಲರಾಗ್ಬೋದು, ಅಲ್ಲ ನಮ್ಮ ಈ ನೇಮ ಕಟ್ಟುವವರಾಗ್ಬೋದು, ನಮ್ಮ ದ್ವೇಷಿಗಳಲ್ಲ ಅವರು. ನಮ್ಮ ಪ್ರಸನ್ನ ರವಿಯು ನನ್ನ ಆತ್ಮೀಯನೇ. ಈ ಮಾತನ್ನ
ಮುಂಚಿನ ರಾತ್ರಿಯೂ ನಮ್ಮೊಳಗೆ ಚರ್ಚೆಗಳಾಗಿದೆ. ಇವತ್ತಿಗೂ ಈ ವಿಚಾರಗಳನ್ನು ಬಿಟ್ಟರೆ, ಸಿದ್ಧಾಂತ ಮತ್ತೆ ಈ ವಿಚಾರ ದೈವಾರಾಧನೆ ನಿಯಮವನ್ನು ಬಿಟ್ಟರೆ ಅವರು ನಮ್ಮ ಇಂದಿಗೂ ನನ್ನ ಆತ್ಮೇನೆ. ಈಗ ನಾನು ಅವರನ್ನು ನೋಡಿದ ರೀತಿಯಲ್ಲಿ ನನಗೆ ಅವರು ಯಾರು ಲಫಡ ಅದು ಇದು ಮಾಡಿದ್ದು ನಮಗೆ ಗೊತ್ತಿಲ್ಲ. ನನಗೆ ಇಲ್ಲಿ ಅವರ ವೈಯಕ್ತಿಕ ತೇಜಾವಧಿಯ ಅಗತ್ಯ ಇಲ್ಲ. ನಾನು ಅವರಿಬ್ಬರಿಗೂ ಹೇಳುವಂಥದ್ದು, ನಮ್ಮ ಹಿರಿಯರು ಕಟ್ಟಿದ ಒಂದು ದೈವಾರಾಧನೆ, ಒಂದು ಮೌಖಿಕ ಪರಂಪರೆಯ ದೈವಾರಾಧನೆ, ಲೌಕಿಕ ಅಲೌಕಿಕ ಮುಖಾಮುಖಿ ದೈವಾರಾಧನೆ, ಪಂಚೇಂದ್ರಿಯ ದಶೇಂದ್ರಿಯಗಳ ಮುಖಾಮುಖಿ ದೈವಾರಾಧನೆ, ಒಂದು ಗಡಿ ವಿಚಾರ ಆಗಿರ್ಬೋದು, ದೈವ ಗುರುತು ಮನತನ ಅಂತ ಹೇಳಿದ್ರೆ ಇದು ಗುಲಾಮಿ ಸಂಕೇತಗಳಲ್ಲ. ಒಂದು ಆರಾಧನಾ ಭಯೋತ್ಪಾದನೆ ಇಲ್ಲದರಲ್ಲಿ ಮುಕ್ತವಾದ ಆರಾಧನೆ, ನಂಬಿಕೆ ಇದೆ. ಇಂತಹ ದೈವಾರಾಧನೆಯಲ್ಲಿ ನಿಮ್ಗೆ ಅದನ್ನು ಮಾಂತ್ರಿಕ ದೃಷ್ಟಿಯಲ್ಲಿ ನೋಡ್ಲಿಕ್ಕೆ ನಮ್ಗೆ ಇಷ್ಟ ಇಲ್ಲ. ಅದೊಂದು ಕಾರ್ಮಿಕ ದೃಷ್ಟಿಯಾಗಿರ್ಬೇಕೆಂಬುದು ನಮ್ಮ ನಿಯಮ. ಆದ್ದರಿಂದ ಮೊನ್ನೆ ಆದದ್ದು ಆ ಕ್ಷೇತ್ರದ ವಿರುದ್ಧವಾಗಿ ನಾವು ಮಾತನಾಡಿದ್ದಲ್ಲ, ವ್ಯಕ್ತಿಗಳು ಮಾಡಿದಂತ ಈ ರೀತಿಯ ವ್ಯವಸ್ಥೆಗಳು ದೈವಾರಾಧನೆ ನಿಯಮಕ್ಕೆ ವಿರೋಧ ಇದೆ ಎಂಬ ದೃಷ್ಟಿಯಲ್ಲಿ ನಾವು ಸ್ಪಷ್ಟವಾದಂತಹ ಧ್ವನಿ ಎತ್ತೇವೆ. ಮುಂದೆಯೂ ನಾವು ಈ ರೀತಿ ಯಾವ ರೀತಿಯಲ್ಲಿ ಮಾಧ್ಯಮದಲ್ಲಿ ತಪ್ಪು ಬಂದಾಗ ನಾವು ಇದನ್ನು ಮುಂದೆಯೂ ಸರಿ ತಪ್ಪುಗಳನ್ನ ಜನರಿಗೆ ತಿಳಿಯುವಂತ ಕೆಲಸವನ್ನು ಮಾಡ್ತೇವೆ. ದೈವಾರಾಧನೆಯನ್ನ ನಾವು ಬಲವಂತದ ಹೇರಿಕೆಯಾಗಲಿ ಅಲ್ಲ ಅಲ್ಲಿ ಹೋದಾಗ ಇದು ಏನು ನಾವು ಮಾಡುವುದಿಲ್ಲ. ನಮ್ದು ಇವತ್ತು ನಾನು ಒಬ್ಬನೇ ಒಂದು ಯಾಕೆ ಮಾತಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇದು ಒಂದು ಸಂಘಟನಾತ್ಮಕ ಹೋರಾಟವೂ ಅಲ್ಲ. ಇಲ್ಲಿ ಇದ್ದಂತ ಎಲ್ಲರೂ ದೇವರನ್ನು ನಂಬುವರು. ಪ್ರತಿ ಮನೆಯಲ್ಲೂ ಈ ಜ್ಞಾನ ಇರಬೇಕು, ಪ್ರತಿ ಮನೆಯಲ್ಲೂ ಇದೊಂದು ವಿಚಾರಗಳಿರ್ಬೇಕು. ಹಾಗಾಗಿ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಆದರೆ ಈ ರೀತಿಯಾಗಿ ಈಗ ನಾನು ಮುಂದಿನ ಸಮಯದಲ್ಲಿ ಅವರು ಹಾಕಿದಂತ ಅಪವಾದದ ಬಗ್ಗೆ ನನಗೆ ಅವರು ನೇರ ಆ ಒಂದು ಕಾರ್ಮಿಕರ ಜಾಗದಲ್ಲಿ ನಿಂತು ಕೊಂಡಾನ, ಷಣ್ಮುಖ ದೇವಸ್ಥಾನ 3 ಕಡೆಗಳಲ್ಲಿ ದೇವಸ್ಥಾನದ ಭಂಡಾರವನ್ನು ಕದ್ದಿದ್ದಾರೆ, ಇದು ಕೇಸ್ ನಡೀತಾ ಇದೆ ಅಂತ ಹೇಳಿ ಸುಳ್ಳು ಅಪವಾದವನ್ನ ಜಾಲಂಧನ ಮಣ್ಣಿನಲ್ಲಿ ಹಾಕಿದ್ರು. ನಾನು ಆ ಕ್ಷಣದಲ್ಲಿ ನನಗೆ ಬಂದಾಗ ನಾನು ಈಗಾಗಲೇ ಕೊಂಡಾನ ಕ್ಷೇತ್ರದ ಈಗಿನ ಪ್ರಸ್ತುತ ವ್ಯವಸ್ಥಾಪನಾ ಮಂಡಳಿ ಅಧ್ಯಕ್ಷರಿಗೂ ಮತ್ತೆ ಅಲ್ಲಿಯ ಗುತ್ತಿನವರಿಗೂ ನಾನು ಮಾಹಿತಿ ಕೊಟ್ಟಿದ್ದೇನೆ. ಒಂದು ವೇಳೆ ಅಂತದ್ದು ನಡೆದಿದೆ ಅಂತ ಹೇಳಿ ಅವರೀಗ ಬ್ಯಾಂಗ್ಳೂರಲ್ಲಿ ಇದ್ದ ಕಾರಣ ಅಲ್ಲಿಂದ ಒಂದು ಪ್ರತಿನಿಧಿಯನ್ನು ಕಳಿಸಿಕೊಟ್ಟಿದ್ದಾರೆ. ಆದ್ರೆ ವೇದಿಕೆಯಲ್ಲಿಲ್ಲ. ಶನಿವಾರ ದಿವಸ ಅವರು ಬಂದು ಪತ್ರಿಕಾ ಹೇಳಿಕೆಯನ್ನು ಕೊಡ್ತಾರೆ ಅವರು ಮುಂದಿನ ದಿನ. ಇಲ್ಲಿ ಅಂತದ್ದು ಏನು ನಾನು ಆ ಕೊಂಡಾನದ ಆ ಬಂಡನ ಆನೆ ಹಾಕಿ ಆ ಮುಡದಾಯನ ಆನೆ ಹಾಕಿ ನಾನು ಹೇಳುವಂಥದ್ದು, ನಾನು ಕೊಂಡಾನದ ಭಕ್ತನಾಗಿದ್ದೇನೆ ವಿನ ಅಲ್ಲಿಯ ಒಂದು ಕಮಿಟಿಯಲ್ಲಾಗಲಿ ಅಲ್ಲಿಯ ವ್ಯವಹಾರದಲ್ಲಾಗಲಿ ಯಾವುದೇ ಒಂದು ರೀತಿಯ ಅವ್ಯವಹಾರವನ್ನಾಗಲಿ ಬಂಗಾರವನ್ನಾಗಲಿ ನಾವು ಕದಲಿಲ್ಲ ಅಂತ ಹೇಳುವಂಥದ್ದು. ಮತ್ತೆ ಇದು ಇವರು ಹೇಳಿದಂತ ಕ್ಷೇತ್ರಗಳು ಈಗ ಷಣ್ಮುಖ ದೇವಸ್ಥಾನ ಎಲ್ಲಿದೆ ಅಂತ ಗೊತ್ತಿಲ್ಲ, ಎಲ್ಲವೂ ಮುಜರಾಯಿ ಇಲಾಖೆಗೆ ಸೇರಿದ್ದರಿಂದ ಕಂಪ್ಲೇಂಟ್ಗಳು ದಾಖಲಾಗಿರುವಂತಹ ಸಾಧ್ಯತೆಗಳು ಇದೆ. ಆದ್ರೆ ಆ ಕ್ಷೇತ್ರದಲ್ಲಿ ನಿಂತು ಅವರಿಗೆ ಆ ಕೆಮರ ಉಡಿ ಮಾಡಿದಷ್ಟು ಅವರಿಗೆ ಭಕ್ತಿಯೇ ಇಲ್ಲದ ಒಬ್ಬ ನಾಸ್ತಿಕನಿಂದ ಇದನ್ನ ಯಾವ ರೀತಿ ಏನನ್ನು ಬಯಸಬಹುದು ಅಂತ ನಾನು ಹೇಳುವಂಥದ್ದು. ಅದೇ ರೀತಿ ನನ್ನ ಮನೆತನದ ಗ್ರಾಮದ ದೈವದಲ್ಲೂ ಅವ್ಯವಹಾರ ಮಾಡಿದ್ದೇನೆ ಅಂತ ಹೇಳಿದರೆ ಅದಕ್ಕೂ ಮುಂದಿನ ದಿನ ಸಚಿನ್ ರೈ ಮಾನಿಗುತ್ತು, ಅನಂತಾಡಿ ನೆತ್ತೊಟ್ಟು, ನರೇಂದ್ರ ರೈ ಅವರು ಈ ಬಗ್ಗೆ ಪತ್ರಿಕಾ ಹೇಳಿಕೆಗಳು ಮುಂದಿನ ದಿನ ಕೊಡ್ತಾರೆ. ನಾನು ಪತ್ರಿಕಾ ನನ್ನ ಮಿತ್ರರಿಗೆ ಹೇಳುವಂಥದ್ದು, ದಯವಿಟ್ಟು ನನಗೋಸ್ಕರ ಅಂದ್ರೆ ಸತ್ಯವೇ ಆಗ್ಬೇಕು. ಯಾಕಂತ ಹೇಳಿದ್ರೆ ನೀವು ಇವತ್ತಿನಿಂದ ಈ ಕ್ಷಣದಿಂದ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕಿ ಜನರಿಗೆ ತಿಳಿಯುವಂತ ಕೆಲಸವನ್ನು ಮಾಡಬೇಕು. ನಾನು ಆ ರವಿ ಪ್ರಸನ್ನ ತಂತ್ರೆಯವರಿಗೆ ಹೇಳುವಂಥದ್ದು, ಒಂದು ವೇಳೆ ಇದು ಸಾಬೀತಾದ್ರೆ ತಮ್ಮಣ್ಣ ಶೆಟ್ಟಿ ಒಬ್ಬ ಕಳ್ಳ ಅಂತೇಳಿ ನಾನು ಸ್ವಯಂ ಘೋಷಿತವಾಗಿ ಕೊಂಡಾನದ ಮಣ್ಣಿನಲ್ಲಿ ನಿಂತು ದೈವಾರಾಧನೆಯ ಬಗ್ಗೆ ಮಾತನಾಡುವುದನ್ನು ಆ ಕ್ಷಣದಿಂದಲೇ ನಾನು ನಿಲ್ಲಿಸ್ತೇನೆ. ಒಂದು ವೇಳೆ ನೀವು ಹೇಳಿದ್ದು ಸುಳ್ಳು ಅಂತಿದ್ರೆ ನಿಮ್ಮ ನನ್ನ ತಂತ್ರಿಯ ಬದಲು ಕಂತ್ರಿ ಅಥವಾ ಕುತಂತ್ರಿ ಅಂತ ಕರಿತೇನೆ. ಮಾತ್ರವಲ್ಲ, ನೀವು ಮುಂದಿನ ದಿನ ನಿಮಗೆ ಈ ಪತ್ರಿಕೆಯಲ್ಲಿ ಬೇಡ, ನಿಮಗಾಗಿ ಒಂದು ಉದ್ಯೋಗವನ್ನು ನಾನು ಹೇಳ್ತೇನೆ, ಅದನ್ನು ಮಾಡಬೇಕು. ನೀವು ಸ್ಪಷ್ಟವಾಗಿ ಹೇಳುವಂಥದ್ದು. ಯಾಕಂತ ಹೇಳಿದ್ರೆ ದೈವಾರಾಧನೆ ನಿಯಮದಲ್ಲಿ ಈ ರೀತಿಯಾಗಿ ಇನ್ನೊಂದು ಬೇರೆ ಬೇರೆ ರೀತಿಯಲ್ಲಿ ಒಬ್ಬ ದೈವದ ಜಾಗದಲ್ಲಿ ಕೂತು ಒಬ್ಬ ಈ ರೀತಿಯ ಮಾಫಿಯಾದಂತ ರೀತಿಯಲ್ಲಿ ವ್ಯವಹಾರಗಳನ್ನ ಒಂದು ರೀತಿಯಲ್ಲಿ ವ್ಯವಹಾರಕ್ಕೋಸ್ಕರ ಪೂಜೆ ಪುರಸ್ಕಾರ ಮಾಡುವಂತ ಒಬ್ಬ ವ್ಯಕ್ತಿಯಿಂದ ಈ ರೀತಿಯಾದಂತಹ ಮಾತನ್ನು ನಾನು ಕಂಡಿರ್ತೇನೆ. ಮಾತ್ರ ನನಗೂ ಪತ್ರಿಕೆಯವರಿಗೂ ನಾನು ಮಾಧ್ಯಮದವರಿಗೂ ಹೇಳ್ತೇನೆ, ಮತ್ತೆ ನನ್ನನ್ನು ನಂಬಿದಂತ ನಮ್ಮ ವಿಚಾರಗಳನ್ನು ಒಪ್ಪಿದಂತ ಸಮಸ್ತ ದೈವ ಭಕ್ತರಿಗೆ ಹೇಳುವಂತದ್ದು, ಈ ಕ್ಷಣದಿಂದಲೇ ನೀವೆಲ್ಲರೂ ನನ್ನ ಬಗ್ಗೆ ಇದ್ದಂತ ಅಪವಾದಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನೀವು ಕಲೆಕ್ಟ್ ಮಾಡಿ, ನೀವು ಒಂದು ವೇಳೆ ಅಂತದ್ದು ತಪ್ಪುಗಳು ನಡೆದಿದ್ರೆ ಸ್ಥಳೀಯ ಠಾಣೆಗೆ ಕಂಪ್ಲೇಂಟ್ ಮಾಡಿ, ಇಲ್ಲ ನಮ್ಮ ಪತ್ರಿಕೆಯವರಿಗೆ ಕೊಡಿ ಅಂತ ಈ ಪತ್ರಿಕೆಯ ಮೂಲಕ ಹೇಳುವಂಥದ್ದು. ಯಾಕಂತ ಹೇಳಿದ್ರೆ ಈ ರೀತಿಯಾಗಿ ನಾವು ಬೇರೆ ಬೇರೆ ಹೋರಾಟದಲ್ಲಿ ಇದು 3ನೇ ತರದ ಈ ತರದ ಹೇಳಿಕೆ. ಆದ್ರೆ
ಆದ್ದರಿಂದ ಎಲ್ಲಿಯಾದರೂ ನಮ್ಮ ಅನುಭವದಲ್ಲಿ ಈ ರೀತಿಯಾದಂತಹ ಬಂಗಾರ ಕದಿಯುವುದು ದೇವಸ್ಥಾನದಲ್ಲಿ ಅವ್ಯವಹಾರ ಮಾಡಿದಂತ ಅಲ್ಲ ಅನೇಕ 700ಕ್ಕೂ ಮಿಕ್ಕಿ ದಾಖಲೆ ಇದೆ ನಮ್ಮಲ್ಲಿ. ಕುಟುಂಬಗಳನ್ನ ಸಂಪೂರ್ಣವಾಗಿ ಆಡಂಬರ ಮುಕ್ತವಾಗಿ ಸರಳಾರಾಧನೆ ಜ್ಯೋತಿಷ ವೈದಿಕತೆಯಿಂದ ಬಿಟ್ಟು ಯಜಮಾನನೇ ದೈವವನ್ನು ಆರಾಧಿಸುವ ರೀತಿಯಲ್ಲಿ 700ಕ್ಕೂ ಮಿಕ್ಕಿ ಕುಟುಂಬಗಳು ಇವತ್ತು ಸ್ವತಂತ್ರವಾಗಿ ಅವರ ದೈವವನ್ನು ಅವರೇ ಪೂಜೆ ಮಾಡುವ, ಅವರೇ ಆರಾಧನೆ ಮಾಡುವುದು, ಭಂಡಾರ ಇಳಿಸುವುದು, ಬೇರೆ ಬೇರೆ ನಿಯಮವನ್ನು ಮಾಡುವಂತದ್ದು ಆಗ್ತಾ ಇದೆ. ನಾನು ಈ ರವಿಪ್ರಸನ್ನ ಹತ್ರ ಹೇಳುವಂತದ್ದು, ಈ ರೀತಿಯಾಗಿ ನಾಟಕೀಯ ಬಣ್ಣದ ಲೋಕದ ಮಾತನ್ನು ನೀವು ಆಡುವಂತ ನಿಮಗೆ ಹೇಳ್ತಾ ಇದ್ದೇನೆ. ಅತಿ ದೊಡ್ಡ ದೈವಭಕ್ತರಾಗಿ ನಾಟಕ ಮಾಡುವ ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ. ಈಗ ನೀವು ನಿಮ್ಮಷ್ಟು ನಾನು ಹೇಳ್ತೇನೆ, ನೋಡಿ ಭಟ್ರೆ, ನೀವೀಗ ಸ್ನಾನ ಮಾಡಿದ್ದೀರಿ, ಶುದ್ಧಾಚಾರದಲ್ಲಿ ಇದ್ದೀರಿ, ಜಲಧಾರಿಯಲ್ಲಿದ್ದೀರಿ. ಒಮ್ಮೆ ನೀವು ಆ ಪಂಚುಗಳಿಗೆ ಒಂದು ಕೋಲಿ ಕೊಯ್ಯಿರಿ ಅಂತ ಹೇಳಿದ್ರೆ ನಿಮ್ಮಿಂದ ಕೊಯ್ಲಿಕ್ಕೆ ಆಗ್ತದ? ನಾನು ಹೇಳುವಂತದ್ದು ಯಾರ್ಯಾರು ಏನೇನು ಮಾಡ್ಬೇಕು ಅವತ್ತನ್ನೇ ಮಾಡಬೇಕು. ಈಗ ನೀವು ಅಲ್ಲಿ ಇರುವಂತ ಇಷ್ಟು ವರ್ಷದಿಂದ 100 ವರ್ಷಗಳಿಂದ ಆರಾಧನೆ ಮಾಡಿಕೊಂಡು ಬಂದಂತಹ ದೈವಗಳನ್ನ ಇವತ್ತು ವ್ಯಾಪಾರದ ದೃಷ್ಟಿಯಲ್ಲಿ ಈ ರೀತಿಯಾಗಿ, ಪ್ರಚಾರದ ದೃಷ್ಟಿಯಲ್ಲಿ ಈ ರೀತಿಯಾಗಿ ಮಾಡುವಂತದ್ದು ಖಂಡನೀಯ. ಇಲ್ಲಿ ಅಂತಲ್ಲ, ಎಲ್ಲಿಯೂ ಇಲ್ಲ. ಇದಕ್ಕೋಸ್ಕರ ತುಳುನಾಡಿನ ಎಲ್ಲ ಈಗ ದೈವ ನರ್ತಕರು ಮುಂದಿನ ದಿನ ಅನೇಕ ಗುರ್ತುಗಳು ಅಲ್ಲಲ್ಲಿ ನಮ್ಮ ದೈವದ 16 ಕಟ್ಟಳೆಗಳೇನಿದೆ ಇದನ್ನೆಲ್ಲ ಜನರಿಗೆ ತಿಳಿಸುವಂತ ಕೆಲಸಗಳಾಗಬೇಕು. ದೈವಾರಾಧನೆ ಎಂಬುದು ಪ್ರಾದೇಶಿಕವಾಗಿ ಬೇರೆ ಬೇರೆ ಇದೆ, ಅದರ ಗಡಿಗಳು ಬೇರೆ ಇದೆ, ಸಂಧಿಪಾರ್ಥನ ಬೇರೆ ಇದೆ, ಬೇರೆ ಬೇರೆ ಇದೆ. ಆದರೆ 16 ನಿಯಮಗಳು ಎಂಬುದು ಎಲ್ಲ ಕಡೆ ಒಂದೇ. ಎಣ್ಣೆ ಪೂಲೆ ಎಂಬುದರಲ್ಲಿ ಉಗ್ರದ ಪೂಲೆ ಎಂಬುದನ್ನ ಇತ್ತೀಚೆಗೆ ಆರಂಭ ಮಾಡಿದ್ದಾರೆ. ಅದರ ಜೊತೆಗೆ 2 ಹೆಸರುಗಳನ್ನು ಅವರು ಉಲ್ಲೇಖ ಮಾಡಿದ್ದಾರೆ ಹಿರಿಯರು. ಅವರಲ್ಲಿಯೂ ನಾವು ಒಂದು ಹೇಳಿಕೆಗಳನ್ನ ಮುಂದಿನ ದಿನ ತಗೊಳ್ತೇವೆ. ಅವರಿಂದ ನಾನು ಕೇಳುವಂತದ್ದು, ಸ್ಪಷ್ಟವಾಗಿ ಮುಂದಿನ ತಲೆಮಾರಿಗೆ ದೈವಾರಾಧನೆ ಉಳಿಬೇಕಿದೆ, ನಿಮ್ಮ ಕಡೆಯಿಂದ ಈ ಒಂದು ಸ್ಪಷ್ಟವಾದ ಮಾಹಿತಿಯನ್ನು ನೀಡಿ ಅಂತ ಹೇಳುವಂಥದ್ದು. ಅಲ್ಲಿ ನಡೆದಂತ ಕೆಲವೊಂದು ವಿಚಾರಗಳ ಬಗ್ಗೆ ಸ್ಪಷ್ಟತೆಯನ್ನು ನಾನು ನಿಮಗೆ ಕೊಡ್ತೇನೆ, ಮತ್ತೆ ನಿಮ್ಮ ಪ್ರಶ್ನೆಗೆ ನಾನು ಉತ್ತರಿಸ್ತೇನೆ. ಕ್ಷೇತ್ರದ ಅಪಪ್ರಚಾರದ ಬಗ್ಗೆ ನಾವು ಎಲ್ಲಿಯೂ ಆ ಕ್ಷೇತ್ರದ ಬಗ್ಗೆ ತಪ್ಪಿನಡೆ ಒಂದೇ ಒಂದು ಮಾತು ಆ ಕ್ಷೇತ್ರದ ಬಗ್ಗೆ ಮಾತಾಡಲಿಲ್ಲ. ಕ್ಷೇತ್ರದ ಮೇಲೆ ನಂಬಿಕೆ ಇದೆ, ಕದ್ರಿ ದೇವಸ್ಥಾನದ ಮೇಲೆ ನಂಬಿಕೆ ಇದೆ. ಕದ್ರಿಗೆ ಸೇರಿದಂತ 4 ಭಾಗದ ದೈವಗಳಲ್ಲಿ ಅದು ಒಂದಾಗಿದೆ. ಆದ್ದರಿಂದ ನಾವು ಹಿರಿಯರು ತೋರಿಸಿದ ರೀತಿ ನೀತಿಯನ್ನು ಉಳಿಸಬೇಕೆಂಬ ದೃಷ್ಟಿಯಲ್ಲಿ ಮಾತಾಡಿದ್ದು. ಕನ್ನಡದ ಪ್ರಾರ್ಥನೆಯನ್ನ ಮಾಡಬಾರದು, ತುಳುವಲ್ಲೇ ಮಾಡಬೇಕೆಂಬ ನಿಯಮ ಇದೆ. ಯಾಕಂತ ಹೇಳಿದ್ರೆ ಇತ್ತೀಚೆಗೆ ನಿಮಗೆ ಉದಾಹರಣೆಗಳನ್ನು ಕೊಡಬಹುದು. ದೈವಸ್ಥಾನಗಳ ಚಾವಡಿ, ದೈವಸ್ಥಾನಗಳ ಸಂಬಂಧಪಟ್ಟಂತ ವ್ಯಾಪ್ತಿ ಎಲ್ಲಿದೆಯಾ ಆ ಜಾಗದಲ್ಲಿ ದೈವಕ್ಕೆ ಬರದ ಭಾಷೆಯನ್ನ ಅಲ್ಲದೆ ಬೇರೆ ಭಾಷೆಯಲ್ಲಿ ವ್ಯವಹರಿಸಬಾರದು ಎಂಬ ನಿಯಮವೂ ಇದೆ. ಆ ರೀತಿಯಾಗಿ ಒಂದು ಪ್ರಶ್ನಾ ಚಿಂತನೆಯಲ್ಲೂ ಕಂಡು ಬಂದಂತ ವಿಚಾರಗಳು ಇದೆ. ಯಾಕಂತಂದ್ರೆ ಕೆಲವು ದೇವಸ್ಥಾನಗಳಲ್ಲಿ ಬೇರೆ ಬೇರೆ ರಾಜಕೀಯ ಪಕ್ಷಗಳ ಮೀಟಿಂಗ್ಗಳು, ಬೇರೆ ಬೇರೆ ರೀತಿಯ ಚಾವಡಿಗಳಲ್ಲಿ ಬೇರೆ ಬೇರೆ ರೀತಿಯ ಕೆಲಸಗಳಾಗುವಂಥದ್ದು. ಯಾಕಂತ ಹೇಳಿದ್ರೆ ಇದು ದೈವ ಭಾಷೆಯಲ್ಲಿ ಅದೇ ತಾಯಿ ಭಾಷೆಯಿಂದಲೇ ಮಾತನಾಡಬೇಕು. ದೇವ ಭಾಷೆ ಸಂಸ್ಕೃತಿ ಆದರೆ ದೈವ ಭಾಷೆ ತುಳು, ಅನ್ಯಥಾ ಬೇರೆ ಭಾಷೆಯಲ್ಲಿ ವ್ಯವಹಾರ ಮಾಡ್ತೀರಾ, ಇಲ್ಲಿ ಆ ತರದ್ದು ಕಂಡು ಬಂದಿದೆ ಅಂತ ಬಂದದ್ದು ಮಾತನಾಡಿದ್ದು ಇದೆ. ಇದಕ್ಕೋಸ್ಕರ ಅದು ಒಂದು ಜನರ ಮುಂದಿನ ದಿನಕ್ಕೆ ಇದೆಲ್ಲವೂ ಅರ್ಥ ಆಗಬೇಕು. ಮತ್ತೆ ಅಲ್ಲಿ ಕರೆದ ಬಗ್ಗೆ ಮಾಧ್ಯಮದ ಬಂದದ್ದಕ್ಕೆ ನಾನು ಮಾಧ್ಯಮದಲ್ಲಿ ಉತ್ತರ ನೀಡ್ತೇನೆ ಅಂತ ಅವರಿಗೆ ಸ್ಪಷ್ಟಪಡ್ತೇನೆ. ಅದರ ಜೊತೆಗೂ ಅವರು ನೀವು ಬರಬೇಕು ಅಂತ ಹೇಳಿದಾಗ ನಾನು ಹೇಳ್ತೇನೆ, ನೇಮ ಕಟ್ಟುವವರು 3 ಯಾರ್ಯಾರು ಬೇಕು ಅವರು ಇದ್ದ ಮನೆಗೆ ನಾನು ಬೇಕಾದ್ರೆ ಬರ್ತೇನೆ. ಆದರೆ ಅದಕ್ಕೆ ಮತ್ತೊಬ್ಬರ ಮಧ್ಯವರ್ತಿ ಅವಶ್ಯಕತೆ ನನಗಿಲ್ಲ ಅಂತ ಹೇಳಿದ್ದೇನೆ. ಯಾರಾದರೂ ದೈವ ಸಂಬಂಧಿ ಚಾಕಿರಿ ಗುತ್ತು ಎಲ್ಲ ಬಂದರೆ, ದೈವದ ನಿಜವಾದ ಚಾಕಿರಿ ಮಾಡುವವರಿದ್ರೆ ನೀವು ಕರೆದ್ರೆ ನಾನು ನಿಮ್ಮ ಜಾಗಕ್ಕೆ ಎಲ್ಲಿ ಬೇಕಾದ್ರೂ ಬರಬಹುದು ಅಂತ ಹೇಳಿದ್ದೇನೆ. ಅಲ್ಲಿ ಯಾಕೆ ಜಾರನ್ನೇ ಅಲ್ಲಿ ಬರೋದಿಲ್ಲ ಯಾಕೆಂದ್ರೆ ಅಲ್ಲಿಯೇ ನಾನು ಹೆಸರು ಇರ್ತದೆ, ಮತ್ತೆ ಅಲ್ಲಿ ಬರಬೇಕಿದ್ರೆ ಆ ಜಾಗದಲ್ಲಿ ಬಂದು ಆ ಜಾಗದಲ್ಲಿ ಇಂಥದ್ದು ಏನಾದರೂ ನಡೆದಾಗ ನಾವಲ್ಲಿ ಪ್ರಶ್ನೆ ಮಾಡುವಂತ ಸರಿ. ಈಗ ಎಲ್ಲರೂ ಮಾಧ್ಯಮದಲ್ಲಿ ಬಂದದ್ದರಿಂದ ಮಾಧ್ಯಮದ ಉತ್ತರವನ್ನು ನಾನು ನೀಡಿದ್ದೇನೆ. ಮತ್ತೆ ಇನ್ನೊಂದೇನ ಈ ರೀತಿಯಾಗಿ ಕ್ರಿಶ್ಚಿಯನರು ಮತ್ತೆ ಮುಸ್ಲಿಮರು ಮುಂದಿನ ದಿನ ಇದಕ್ಕೆ ಅವಹೇಳನ ಮಾಡ್ತಾ ಇದ್ದಾರೆ ಅಂತೇಳಿ ನಾನು ಕಮಿಷನರ್ಗೆ ಇದು ದೂರು ಕೊಟ್ಟಿದ್ದೇನೆ ಅಂತ ಎಲ್ಲ ಒಂದು ಕರೆ ಹೇಳಿದ್ರು. ನಾನು ರವಿಪ್ರಸನ್ನ ಅವರಿಗೆ ಸ್ಪಷ್ಟವಾಗಿ ಹೇಳುವಂತದ್ದು, ದೈವಾರಾಧನೆಯ ನಿಯಮದಲ್ಲಿ ಇವತ್ತಿನವರೆಗೆ ತುಳುನಾಡ ದೈವಕ್ಕೆ ಇವತ್ತಿನವರೆಗೆ ಯಾವ ಅನ್ಯ ಧರ್ಮೀಯರು ಕ್ರಿಶ್ಚಿಯನರಾಗಲಿ ಮುಸ್ಲಿಮರಾಗಲಿ ಎಲ್ಲಿಯೂ ಅಪಚಾರದ ಮಾತನ್ನಾಗಲಿ ಅದಕ್ಕೆ ಅಪವಾದವನ್ನಾಗಲಿ ಅದನ್ನು ಗೇಲಿ ಮಾಡುವಂತದ್ದಾಗಲಿ ದೈವಾರಾಧನೆಗೆ ಅನ್ಯಾಯ ಮಾಡಲೇ ಇಲ್ಲ ಎಂಬುದು ಪತ್ರಿಕೆಯ ಮೂಲಕ ತಿಳಿಸುವಂತದ್ದು. ಇನ್ನೊಂದು ನಿಯಮ ಹೇಳುವಂತದ್ದು, ದೈವಾರಾಧನೆಯ ನಿಯಮದಲ್ಲಿ ಇಂದಿಗೂ ಮುಸ್ಲಿಮರ ಮತ್ತೆ ಕ್ರಿಶ್ಚಿಯನರ ಒಳಗೊಳ್ಳುವಿಕೆ ಮತ್ತೆ ಗೌರವದ
ರೀತಿಯಲ್ಲಿ ನಡ್ಕೊಳ್ಳುವ ಅನೇಕ ಕ್ಷೇತ್ರಗಳಿದೆ. ಉದ್ಯಾನವನದಲ್ಲಿ ಇದೆ, ನಿಮ್ಗೆ ಬೇರೆ ಬೇರೆ ಕಡೆಗಳಲ್ಲಿ, ನಿಮ್ಗೆ ಎಲ್ಲಾ ಕಡೆಗಳಲ್ಲಿ ನಿಮ್ಗೆ ಅಂತ ಸುಮಾರು ಉದಾಹರಣೆಗಳನ್ನು ಕೊಡಬಹುದು. ಆದ್ದರಿಂದ ಜನರನ್ನು ಎಬ್ಬಿಸುವ, ಎತ್ತಿ ಕಟ್ಟುವ ದೃಷ್ಟಿಯಲ್ಲಿ ಮತ್ತೊಮ್ಮೆ ಹಿಂದೂ ಮುಸ್ಲಿಂ ಈ ರೀತಿಯಾದ ನಾಟಕವನ್ನಾಡಿ ದೈವಾರಾಧನೆಯನ್ನ ಒಂದು ರೀತಿ ಗೊಂದಲಕ್ಕೆ ದೂಡಬೇಡಿ ಅಂತ ರವಿ ಪ್ರಸನ್ನ ಅವರಿಗೆ ಮತ್ತೊಮ್ಮೆ ನಾನು ಕಿವಿಮಾತು ಕೊಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಏನೇ ಇದ್ರು ದೈವದ ಕಾಲದಲ್ಲಿ ದೈವ ತೀರ್ಮಾನ ಮಾಡುವುದನ್ನು ಮಾನವ ತೀರ್ಮಾನ ಮಾಡುವುದು ಬೇಡ ಎಂಬುದು ನನ್ನ ಅಭಿಪ್ರಾಯ. ವಾರಾಯಿ ಪಂಜುರ್ಲಿಯ ಬಗ್ಗೆ ಮಾತಾಡಿದ್ರು. ತುಳುನಾಡಿನ ಇತಿಹಾಸದಲ್ಲಿ ದೈವಾರಾಧನೆ ಎಂಬುದು ಒಂದು ಕಾಲದಲ್ಲಿ ಇಲ್ಲಿಯ ಮೂಲ ನಿವಾಸಿಗಳು ಮುಖಕ್ಕೆ ಬಣ್ಣ ಬರೆದು ಅವರೇ ತಿನ್ನುವ ಆಹಾರವನ್ನು ಕೊಟ್ಟು ಅವರೇ ಸಂಧಿಪಾತವನ್ನು ಮಗುವನ್ನು ಜೋಗುಳ ಆಡಿದಾಗ ಸಂಧಿಪಾತವನ್ನು ಮಾಡಿ ಒಂದು ಮೂಲ ನಿಯಮದಿಂದ ಬಂದಂತ. ಆ ಸಮಯದಲ್ಲಿ ಪಂಜುರ್ಲಿಗೆ ಬೇರೆ ಬೇರೆ ಹೆಸರುಗಳಿರ್ಬೋದು. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ವಾರಾಯಿ ಮತ್ತೆ ಪಂಜುರ್ಲಿ ಒಂದೇ ಅರ್ಥವನ್ನು ಕಲ್ಪಿಸುತ್ತದೆ. ದೈವಗಳು ಎಲ್ಲವೂ ತನ್ನ ಹೆಸರಿನಿಂದ ಗುರುತಿಸಲ್ಪಡುತ್ತದೆ. ಎಲ್ಲವೂ ವರ್ಣಾರ ಪಂಜುರ್ಲಿ ಅಲ್ಲ, ಉರ್ನಾರ ಪಂಜುರ್ಲಿ, ಕುಪ್ಪೆಟ್ಟಿ ಪಂಜುರ್ಲಿ, ಅರದರ ಪಂಜುರ್ಲಿ, ಬೇರೆ ಬೇರೆ ಹೆಸರಿನೊಂದಿಗೆ, ಊರಿನ ಹೆಸರಿನೊಂದಿಗೆ ಅದು ಪಂಜುರ್ಲಿ ಬರುವಂತದ್ದು. ಇಲ್ಲಿ ಸಂಸ್ಕೃತವೂ ಅದೇ ಅರ್ಥ, ಇಲ್ಲಿ ತುಳುವಲ್ಲೂ ಅದೇ ಅರ್ಥ. ಆ ಸಮಯದಲ್ಲಿ ಸಂಸ್ಕೃತ ಬಳಕೆಯೂ ಇರಲಿಲ್ಲ. ಆದ್ದರಿಂದ ವಾರಾಯಿ ಎಂಬಂತ ಇದು ಸಾಧಾರಣ ಅವರು ಮತ್ತೊಂದು ಎಲ್ಲೋ ಒಂದು ಕಡೆ ಒಂದು ರೆಫರೆನ್ಸ್ ಕೊಟ್ಟರು. 1980ರಲ್ಲಿ ಕದ್ರಿ ದೇವಸ್ಥಾನದಲ್ಲಿ ಇರ್ಬೋದು. ಆ ಸಮಯದಲ್ಲಿ ಯಾವಾಗ ದೈವಗಳಿಗೆ ಬ್ರಹ್ಮ ಕಲಶ ಎನ್ನುವಂತ ಹೊಸ ಕಾನ್ಸೆಪ್ಟ್ ಆರಂಭವಾಯಿತಾ, ಅಲ್ಲಿಂದ ವಾರಾಯಿ ಪಂಜುರ್ಲಿ ಮಾತ್ರ ಅಲ್ಲ, ನಾನು ಅಲ್ಲಿಯ ಪಂಜುರ್ಲಿಯ ಬಗ್ಗೆ ಮಾತನಾಡಿದ್ದಲ್ಲ, ಆ ಪಂಜುರ್ಲಿಗೆ ಕದ್ರಿಯ ಪಂಜುರ್ಲಿ ಅಂತಲೇ ಕರೆಯುವಂತದ್ದು. ಪಂಜುರ್ಲಿಯ ಬಗ್ಗೆ ಹೇಳಿದ್ರೆ ವಾರಾಯಿ ಎನ್ನುವ ಹೆಸರು ತುಳುನಾಡಿನ ದೈವಾರಾಧನೆಯಲ್ಲಿ ಇಲ್ಲ. ದೈವಾರಾಧನೆಯಲ್ಲಿ ಇರುವಂತದ್ದು ಅವರವರ ಹೆಸರಿಗೆ ಬಂದದ್ದು. ಮತ್ತೆ 1980ರ ಆಸುಪಾಸಿನ ನಂತರ ಆರಂಭವಾದ ಬ್ರಹ್ಮಕಲಶ ದೈವದ ಮನೆ ಮಂಚಕ್ಕೆ ಅಭಿಷೇಕ ಮಾಡುವ ಸಮಯದಲ್ಲಿ ದೈವಗಳ ಹೆಸರು ಬದಲಾವಣೆ ಆಗಿದೆ. ಅನೇಕ ಕಡೆ ಜುಮಾದಿ ಹೋಗಿ ಧೂಮಾವತಿ ಆಗಿದೆ, ಮಲರಾಯ ಹೋಗಿ ಮಲರಾಯ ಆಗಿದೆ, ಮತ್ತೆ ಲೆಕ್ಕೆಸಿರಿ ಹೋಗಿ ರಕ್ತೇಶ್ವರಿ ಆಗಿದೆ, ಸತ್ಯದೇವತೆ ಹೋಗಿ ಕಲ್ಲುಟ್ಟಿ ಹೋಗಿ ಸತ್ಯದೇವತೆ ಆಗಿದೆ. ಅನೇಕ ಕಡೆಗಳಲ್ಲಿ ಮುಂಡದಾಯ, ಕೊಡಮಂದಾಯ, ಕೊಡಮಂದಾಯ, ಈಗ ಬೇರೆ ಬೇರೆ ದಾಯ ಇದ್ದದ್ದೆಲ್ಲವೂ ತಾಯಿ ಮಾಡಿ ಹೂವಿನ ಪೂಜೆಯ ಆಸೆಯಲ್ಲಿ ಎಲ್ಲ ದೈವಗಳನ್ನು ಶ್ರೀ ರೂಪದಲ್ಲಿ ಕರೆದು ಅದಕ್ಕೆ ಹೂವಿನ ಪೂಜೆಯ ಸಂಕಲ್ಪ ಆರಂಭವಾಗುತ್ತೆ. ಅಂದಿನಿಂದ ಬಲವಾಗಿ ಖಂಡಿಸ್ತೇವೆ ನಾವು. ದೈವಾರಾಧನೆಯ ನಿಯಮಗಳನ್ನು ಬದಲಾವಣೆ ಆಗಿದೆ, ಬದಲಾವಣೆ ಮಾಡ್ತಾ ಇದ್ದೀರಿ, ನಂಬಿಕೆಗಳನ್ನ ಬದಲಾವಣೆ ಮಾಡ್ತಾ ಇದ್ದೀರಿ, ಯಾವತ್ತು ಎಲ್ಲ ರೀತಿಯಲ್ಲಿ ಬದಲಾವಣೆ ಆಗಿದೆ. ಅನೇಕ ಇದು ಮುಂದಿನ ದಿನ ಅತಿ ದೊಡ್ಡ ಚರ್ಚೆಯನ್ನು ಸಾರ್ವಜನಿಕವಾಗಿ ನಾವು ಮಾಡಲಿಕ್ಕಿದ್ದೇವೆ. ಅದೇ ರೀತಿ ವಾರಾಯಿ ಪಂಜುರ್ಲಿ ಅಂತ ಇಲ್ಲ, ಪಂಜುರ್ಲಿ ಎಂಬುದನ್ನು ಮತ್ತೆ ಇಟ್ಟ ಹೆಸರು. ಯಾಕೆ ಇಟ್ಟಿದ್ದಾರೆ ಅದು ಸರಿಯಾ ತಪ್ಪ ಅದು ನನ್ನ ವಿಚಾರ ಅಲ್ಲ. ಆದರೆ ಹೇಳಿದ ಮಾತಿಗೆ ನಾನು ಸ್ಪಷ್ಟವಾಗಿ ಬದಲಿದ್ದೇನೆ. ಕೊಡಮಂದಾಯ ಹೆಸರು ಬದಲಾಗಿದೆ, ಕೂಷ್ಮಾಂಡಿನಿ ಅಂತ ಆಗಿದೆ. ಅನೇಕ ಕಡೆಗಳಲ್ಲಿ ಉಳ್ಳಾಕಳ ಹೆಸರು ರಾಮಲಕ್ಷ್ಮಣ ಅಂತ ಪರಿವರ್ತನೆ ಆಗಿದೆ. ಕೆಲವು ಕಡೆಗಳಲ್ಲಿ ಬೇರೆ ಬೇರೆ ರೀತಿಯ ಹೆಸರುಗಳು ಎಲ್ಲಾ ರೀತಿಯಲ್ಲೂ ಪರಿವರ್ತನೆ ಆಗ್ತಾ ಇದೆ. ನಮಗೆ ದುಃಖ ಆಗ್ತಾ ಇದೆ. ಈ ರೀತಿಯಾಗಿ ನಂಬಿಕೆಯ ಅನಕ್ಷರಸ್ಥರ ಬಾಯಿಂದ ಬಾಯಿ ಬಂದ ಮೌಖಿಕ ಪರಂಪರೆಯ ದೈವಾರಾಧನೆಯಿಂದ ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಹೆಸರನ್ನು ಕರೆಯುವುದು. ತಮ್ಮನ್ನ ಚೆಟ್ಟಿ ಅಂತ ಕರೆದಾಗಲಿ ಮಾತ್ರ ಅರ್ಥ ಆಗುವುದು. ನನ್ನನ್ನು ಅಶೋಕ ಅಂತ ಕರೆದಾಗ ನಾನು ಕಿವಿಗೊಳ್ಳಿಗೆ ಆಗ್ತದ? ಇವತ್ತು ಎಲ್ಲ ಕಡೆ ಜುಮಾತಿ ಒಂದು ಧೂಮಾವತಿ ಆದದ್ದು, ಮಲರಾಯಿ ಒಂದು ಮಲರಾಯ ಆದದ್ದು. ಇದನ್ನು ಯಾರು ಕೇಳುವಂಥದ್ದು? ಇವತ್ತು ಬಹುಶಃ ಎಲ್ಲ ಈ ಗುತ್ತಿನವರೆಲ್ಲ ಈ ಮುಂದಿನ ದಿನ ಇದರ ಬಗ್ಗೆ ಸ್ಪಷ್ಟವಾದ ಚಿಂತನೆ ಮಾಡಬೇಕು. ಇನ್ನೊಂದು ಕಡೆ ಎಲ್ಲ ಒಂದು ಕಡೆ ಬಂತು, ಅಲ್ಲಿ ಜಾವಂದಾಯ ಹಿಂಗಾರ ಹಾರಿಸಿ ನಮಗೆ ಅಪ್ಪಣೆ ಕೊಟ್ಟರು ಅಂತ, ಹಿಂಗಾರ ಹಾರಿಸಿ ಅಪ್ಪಣೆ ಕೊಟ್ಟರು ಅಂತ. ಮಾತನಾಡುವ ದೈವಕ್ಕೆ ಜ್ಯೋತಿಷ್ಯ ಇಲ್ಲ, ಮಾತನಾಡುವ ದೈವಕ್ಕೆ ಹೂವಿನ ಸನ್ನೆಗಳಿಲ್ಲ. ಅದು ಮಾತಾಡ್ತದೆ ನಿಯಮವೇ. ಹಾಗಂತೇಳಿ ಒಂದು ವೇಳೆ ಈಗ ನಮ್ಮ ಪತ್ತನಾದಿ ಆದ ನಂತರ ಸೋಲದೀಪದ ಮಧ್ಯದಲ್ಲಿ ಭಂಡಾರಗಳು ನೇಮಗಳು ನಡೆಯುವುದಿಲ್ಲ. ಆ ಸಮಯದಲ್ಲಿ ಗ್ರಾಮದಲ್ಲಿ ಏನಾದರೂ ಒಂದು ತೀರ್ಮಾನ ತಗೊಳ್ಬೇಕಿದ್ರೆ ಹೂ ಕಟ್ಟು ಹಾಕುವಂತ ನಿಯಮಗಳಿರುವಂತದ್ದು. ಅದು ಬಿಳಿ ಬಂದ್ರೆ ಮಾಡಬಹುದು, ಕೆಂಪು ಬಂದ್ರೆ ಮಾಡಬಾರದು ಅಂತ ನಿಯಮ ಇದೆ. ಆದರೆ ಎಲ್ಲಿಯೂ ದರ್ಶನದಲ್ಲಾಗ್ಲಿ ಕಟ್ಟಿ ನೇಮದಲ್ಲಾಗ್ಲಿ ದೈವ ಅಪ್ಪಣೆ ಕೊಡೋದು ನೇರ ಮಾತಾಡ್ತದೆ. ಅಲ್ಲಿ ಯಾವುದೇ ಒಂದು ಗೊಂದಲಗಳಿಲ್ಲ. ಅದರಲ್ಲಿ ಕೇಳಿದಾಗ ಅದು ಅಪ್ಪಣೆಯನ್ನು ಕೊಡ್ತದೆ. ಆದ್ದರಿಂದ ಹಿಂಗಾರ ಆರಿಸುವಂತ ಕ್ರಮವು ದೇವಾರಾಧನೆಯಲ್ಲಿ ಇಲ್ಲ ಅಂತ ಹೇಳುವಂಥದ್ದು. ಮತ್ತೆ ರಾಂಪ ಗಿಂಪ ಅಂತ ಹೇಳಿದ್ರು ನೋಡಿ. ಖಂಡನೀಯ. ಒಬ್ಬ ಇವತ್ತು ನಾನು ರವಿಪ್ರಸನ್ನವೇ, ಈಗ ನೀವೆಲ್ಲ ಈ ರೀತಿಯಾಗಿ ದೈವವನ್ನ ನಿಮ್ಮ ಬದುಕಲಿಕ್ಕೋಸ್ಕರ
ಇವತ್ತು ಎದ್ದದ್ದರಿಂದಲೇ ಈ ದೈವಾರಾಧನೆಯನ್ನು ಮುಂದಿನ ತಲೆಮಾರಿಗೆ ನಮಗೆ ಕೊಂಡೋಗಬಹುದು. ಇಲ್ಲದಿದ್ದರೆ ಈಗಾಗಲೇ ಇದು ಬೇರೆ ಬೇರೆ ರೀತಿಯ ಭಾಷಾಂತರವಾಗಿದೆ, ಹೆಸರು ಪರಿವರ್ತನೆ ಆಗಿದೆ, ಎಲ್ಲವೂ ಒಂದು ಎಂದು ರೀತಿಯಲ್ಲಿ ಬದಲಾವಣೆ ಆಗಿದೆ. ಅನೇಕ ದೇವಸ್ಥಾನಗಳ ಇದು ಅನೇಕ ಗುತ್ತಿನ ಮನೆಗಳಲ್ಲಿ ಇವತ್ತಿಗೂ ಮಾಂಸಾಹಾರ ಮಾಡಬೇಕು, ಕೋಳಿ ಮೀನು ಮಾಡಬೇಕಂತ ನಿಯಮ ಇದೆ. ಇದನ್ನೆಲ್ಲ ವೆಜ್ ಆಗಿ ಮಾಡಿಬಿಟ್ಟಿದ್ದೀರಿ ಇವತ್ತು. ಬಹುಶಃ ಮುಂದಿನ ದಿನವೂ ಇದರ ಬಗ್ಗೆ ನಾವು ಚರ್ಚೆ ಮಾಡ್ಲಿಕ್ಕಿದ್ದೇವೆ. ಇವತ್ತು ರಿಷಬ್ ಶೆಟ್ಟಿ ಅವರು ಅರಿಕೆ ನೋಡಿ, ರಿಷಬ್ ಶೆಟ್ಟಿ ಅವರು ಅರಿಕೆ ಕೊಟ್ಟಂತ ಎಲ್ಲಾ ಜಾಗಗಳಲ್ಲೂ ಉಲ್ಲಂಘನ ಮಾಡಿದ್ದಾರೆ ದೈವಾರಾಧನಾ ನಿಯಮವನ್ನ. ಇದನ್ನ ನಾನು ಹೇಳಿದ್ದು ಅವರಿಗೆ ಮೊನ್ನೆ ಬಕೆಟ್ ಅಂತ ನಾನು ಹೇಳಿದ್ದೇನೆ. ಅವರನ್ನು ಮುಂಚಿನ ದಿವಸ ಫೋನ್ ಮಾಡುವುದು ನಿಮ್ಮಂತ ಬಕೆಟ್ಗಳಿಂದ ಈ ವ್ಯವಸ್ಥೆ ಹಾಳಾಗಿದ್ದಂತ ನಾನು ರವಿಪ್ರಸನ್ನ ಅವರಿಗೆ ನೇರ ಹೇಳಿದ್ದೇನೆ. ಯಾಕಂತ ಹೇಳಿದ್ರೆ ನೀವು ಅಲ್ಲಿ ಸಂಸ್ಥೆ ಮಾತಾಡಬೇಕಿತ್ತು. ಇಲ್ಲಿ ಕದ್ರಿಯ ನಿಯಮ ಇದೆ. ಇಲ್ಲಿ ದೈವದ ಕದ್ರಿಯ ಕೊಡಿಯೇರಿದ ನಂತರ ಇಲ್ಲಿ ದೈವಾರಾಧನೆ ಆಗುವಂತದ್ದು. ಒಂದು ವೇಳೆ ಇಲ್ಲಿ ಏನಾದ್ರೂ ಹೆಚ್ಚುವರಿ ಕಾರ್ಯಕ್ರಮ ಆಗ್ಬೇಕಿದ್ರೆ ಕದ್ರದ ಕೊಡಿಯೇರಿ ಮಲ್ಲಾಯ ಹಾಲು ಸ್ವೀಕರಿಸಿದ ನಂತರ ಅದರಿಂದ ಅಪ್ಪಣೆ ಪಡೆದ ನಂತರ ಎಲ್ಲಾ ಗ್ರಾಮದಲ್ಲಿ ಸೇವೆಗಳು ನಡೆದ ನಂತರ ಕೊಡುವಂತದ್ದು. ಇಲ್ಲಿ ಈ ರೀತಿಯಾದಂತ ಹರಿಕೆ ಕೊಡುವ ನಿಯಮಗಳು ಇಲ್ಲ ಅಂತ ನೀವು ಸ್ಪಷ್ಟವಾದ ಭಾಷೆಯಲ್ಲಿ, ಒಂದು ವೇಳೆ ದೈವಕ್ಕೆ ಧರ್ಮನೇಮ ಆಗ್ಬೇಕಂತಾದ್ರೂ ಈ ಸಮಯದಲ್ಲಿ ಆಗುವಂತದ್ದಲ್ಲ. ಈ ಸಮಯದಲ್ಲಿ ಬುದ್ಧವಾರ ಮೆಚ್ಚಿ ಮತ್ತೆ ನಮ್ಗೆ ಕಮ್ಮಲಗೋರಿ ಆಗುವಂತದ್ದು. ಯಾಕಂತ ಹೇಳಿದ್ರೆ ಕಾಲಾವಧಿ 12 ಸಂಕ್ರಮಣ ನಿರ್ಧರಿತವಾದ ವಿಚಾರಗಳನ್ನು ಬಿಟ್ಟು ಆಗುವಂತ ಎಲ್ಲಾ ದೈವಗಳಿಗೂ ದರಿ ಹಾಕಬೇಕು, ಕೈಗಾಲಿಗೆ ಇಡಬೇಕು, ಅದಕ್ಕೆ ಸಾರಕೊಡಿ ನಂದಾದೀಪ ಬೆಳಗಬೇಕು, ಅದಕ್ಕೆ ನಿಯಮಗಳಿದೆ. ಆ ನಿಯಮಗಳನ್ನ ಇವತ್ತು ಈ ರೀತಿ ಮಾಡಿದ್ರೆ ಅದರಿಂದ ನೀವು ನೆನಪಿಡಿ. ಒಂದು ಭಾರಿ ದುಃಖದ ವಿಚಾರ ಅಂತ ಹೇಳಿದ್ರೆ, ಅವರಿಗೆ ನಮ್ಗೆ ರಿಷಬ್ ಶೆಟ್ಟಿ ಅವರ ಮ್ಯಾನೇಜರ್ ಫೋನ್ ಮಾಡಿದ್ರು. ಇಮಿಡಿಯೇಟ್ ನಾವು ಒಂದು ಕೋಲ ಬುಕ್ ಮಾಡಿದೆವು. ಇನ್ನು 5 ಕೋಲ ಈಗಾಗಲೇ ವ್ಯಾಪಾರ ಸ್ಟಾರ್ಟ್ ಆಗಿದೆ. 5 ಕೋಲ ಬುಕ್ ಆಗಿದೆ. ರಿಷಬ್ ಶೆಟ್ಟಿಯ ಮ್ಯಾನೇಜರ್ ಅಲ್ಲ, ಒಂಬಾಳೆಯ ಮ್ಯಾನೇಜರ್ ಫೋನ್ ಮಾಡಿದ ತಕ್ಷಣ ಜಾರಂದಾಯನ್ ಅಂತ ಒಂದು ಆಕಾಶದ ಎತ್ತರಕ್ಕೆ, ಭೂಮಿದಷ್ಟು ಎತ್ತರಕ್ಕೆ ಬೆಳೆದು ನಿಂತ ಒಂದು ಜಾರಂದಾಯನಿಗೆ ಒಂದು ಮ್ಯಾನೇಜರ್ ಫೋನ್ ಮಾಡಿದ ತಕ್ಷಣ ಹರಿಕೆಯ ನೇಮ ಫಿಕ್ಸ್ ಆಗ್ತದೆ ಅಂದ್ರೆ ಏನ್ರಿ ಅರ್ಥ ಇದು? ಒಂದು ಪನಲಿ ಮೇರೆಗೆ ಒಂದು ಅಗೇನು ಕೊಡ್ಬೇಕಿದ್ರು ನಾವು ಒಂದು 5 ತುಂಡು ಎಲೆ, ಒಂದು ಸೇರು ಅಕ್ಕಿ, ಒಂದು ಕೋಳಿ, ಒಂದು ತೆಂಗಿನಕಾಯಿ ಕೊಂಡೋಗಿ ಬೆಳಿಗ್ಗೆ ಕೊಟ್ಟು ಅಲ್ಲಿ ನಿಂತು ಅಲ್ಲಿ ಅದನ್ನು ಬಡಿಸಿ 4 ಗಂಟೆಗೆ ವಾಪಸ್ ತರಬೇಕು. ಇಂಥ ನಿಯಮ ಇದ್ದದನ್ನ ಬೆಂಗಳೂರಲ್ಲಿ ಕೂತನ್ನು ನೇಮ ಮಾಡಿ ಅಂತ ಹೇಳುವ ಮಟ್ಟಿಗೆ ನಮ್ಮ ದೈವಾರಾಧನೆ ಈ ರೀತಿ ಮುಟ್ಟಿತ ಎಂಬುದು ಇದೆಲ್ಲ ಭಾರಿ ಒಂದು ಕಲವರಕಾರಿ ವಿಚಾರಗಳು. ನಾವು ಧರ್ಮಕ್ಕೆ ನಾವು ಮಾತಾಡಲಿಲ್ಲ, ನಮ್ಗೆ ನೋವಿಲ್ಲ, ಯಾರಾದ್ರೂ ತಪ್ಪಾದ್ರೂ ನಾವು ಕಾಲು ಹಿಡಿತೇವೆ. ಆದ್ರೆ ದೈವಾರಾಧನೆಯಲ್ಲಿ ಈ ರೀತಿ ಆದದ್ದುಂಟಲ್ಲ, ಅದು ದೇವರು ಮೆಚ್ಚದ ಕೆಲಸ. ಇದು ದೈವಾರಾಧನೆ ನಿಯಮದಲ್ಲಿ ಕಡಾಖಂಡಿತವಾಗಿ ಎಲ್ಲ ಗೊತ್ತಿನವರಿದೆ ಇಂಥ ವಿಚಾರಗಳನ್ನು ಖಂಡಿಸಬೇಕು. ಇಲ್ಲಿ ಅಂತಲ್ಲ, ಎಲ್ಲಿಯಾದ್ರೂ ಮುಂದೆ ಆದ್ರೆ ಇದರಿಂದಾಗಿ ಆದದಲ್ಲ. ಈಗ ಮೈಸೂರಿನಲ್ಲಿ ಕೋಲ ಆಗ್ತದೆ, ಬೊಂಬೈಯಲ್ಲಿ ಕೋಲ ಆಗ್ತದೆ, ಬೇರೆ ಬೇರೆ ಕಡೆ ಕೋಲ ಆಗ್ತದೆ, ಅಲ್ಲದವರು ಕಟ್ಟೆ ಕಟ್ತಾರೆ. ಎಲ್ಲರಿಗೂ ಈಗ ಏನಾಗಿದೆ ಅಂದ್ರೆ 3 ಮಾರ್ಗ ಸೇರಿದಲ್ಲಿ ಒಂದು ಕಟ್ಟೆ ಕಟ್ಟುವುದು, ಒಂದು ಗೂಡಗಡೆ ಹಾಕಿದಾಗೆ ಅವರಿಗೆ ಒಂದು ವ್ಯಾಪಾರ ಮಾಡುದು, ಅಗೆಲು ಸೇವೆ, ರೇಟಿನ ಸ್ಲಿಪ್ ಇದೆಲ್ಲ ಹಾಕಿಬಿಡುದು. ಈಗ ಇಂಥವ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ, ಒಂದು ದೈವಸ್ಥಾನ ಸಿಕ್ಕಿದ್ರೆ ಒಂದು ಗೂಡಗಡೆ ಹಾಕಿರ್ತಾರೆ, ಏನಾದ್ರು ಜೀವನಕ್ಕೆ ಆಗ್ತದೆ ಅಂತೇಳಿ. ನಿಮ್ಮ ಜೀವನಕ್ಕೆ ಸಾವಿರ ವಿಚಾರಗಳಿದೆ. ಆದ್ರೆ ನಮ್ಮ ಆರಾಧ್ಯ ದೈವ ಹಿರಿಯರಿಂದ ಬಂದಂತ ನಂಬಿಕೆಯ ವಸ್ತುವಾದಂತ ದೈವಾರಾಧನೆಯನ್ನ ನಿಮ್ಮ ವ್ಯಾಪಾರಕ್ಕೆ ಬಳಸಬೇಡಿ ರವಿಪ್ರಸನ್ನ ಅಂತ ಸ್ಪಷ್ಟವಾಗಿ ಹೇಳುವಂಥದ್ದು. ಇನ್ನು ರವಿಪ್ರಸನ್ನವರಿಗೆ ಅದನ್ನು ಮೀರಿ ಹೇಳುವಂಥದ್ದು, ನಾನು ಬಕೆಟ್ ಅಂತ ಯಾಕೆ ಅವರಿಗೆ ಕರ್ತದ್ದು ಅಂತ ಹೇಳಿದ್ರೆ, ನಾನು ಹೇಳುವಂಥದ್ದು, ಒಬ್ಬ ವಕೀಲ ವೃತ್ತಿಯನ್ನು ಮಾಡಿ ಒಬ್ಬ ಇಂಥ ಪೂಜಾ ಕೈಂಕರ್ಯದಲ್ಲಿ ಭಾಗಿಯಾಗುವ ಒಬ್ಬ ವ್ಯಕ್ತಿ ಕಾಂತಾರ ಸಿನಿಮಾದ ಪ್ರಮೋಷನ್ಗೆ ಇಳಿಯುವ ಮಟ್ಟಕ್ಕೆ ಇಳಿದು ಅನೇಕ ಕಡೆಗಳಲ್ಲಿ ದೈವ ನರ್ತಕರಿಗೆ ಫೋನ್ ಮಾಡಿಸಿ ಇದಕ್ಕೆ ಎಲ್ಲರೂ ನಾವು ಸಪೋರ್ಟ್ ಮಾಡ್ಬೇಕು ಅಂತ ಮಟ್ಟಕ್ಕೆ ಒಬ್ಬ ಮುಟ್ಟನಂತೆ ಏನಾಗಬೇಕು, ನಮ್ಮ ಅಸ್ಮಿತೆಯನ್ನ ಮಾರಿ ಆಯ್ತು, ಏನಿಲ್ಲ ನಮ್ಮ ಹತ್ರ. ಈಗ ನಮಗೆ ದೈವಕ್ಕೆ ಪ್ರಚಾರ ಬೇಡ, ಈಗಾಗಲೇ ದಾರಿಯಲ್ಲಿ ಆಗಿದೆ. ಎಲ್ಲರೂ ಇವರು ಈ ರೀತಿಯಾಗಿ ಈಗ ದೈವಾರಾಧನೆಯಲ್ಲಿ ಎಲ್ಲಿಯೂ ಈ ರೀತಿಯಾಗಿ ಒಂದು ಬಕೆಟ್ ಇಟ್ಕೊಂಡು ಮಾತಾಡುದಂದ್ರೆ ಇದನ್ನು ನಾವು ಬಕೆಟ್ ಅಂತ ನಾನು ಸ್ಪಷ್ಟ ಭಾಷೆಯಲ್ಲಿ ಹೇಳ್ತಾ ಇದ್ದೇನೆ. ಮಾಡಿದ ತಪ್ಪಿಗೆ ನಾಳೆಯೂ ನಾವು ಅದನ್ನು ಮುಂದುವರಿಸಿ ಅವರಿಗೆ ಅದೇ ರೀತಿ ಹೇಳುವಂಥದ್ದು. ಯಾಕಂದ್ರೆ ನಮ್ಮ ದೈವಾರಾಧನೆಯನ್ನು ಬಿಟ್ಟು ಬಿಡಿ ಅಂತ ಹೇಳುವಂಥದ್ದು. ನಮ್ಮ ದೈವಾರಾಧನೆಯನ್ನು ಬಿಟ್ಟು ಬಿಡಿ, ಇದೊಂದು ನಂಬಿಕೆ ಇದೆ. ಈಗ ಅರಿಕೆ ಕೊಡ್ಬೇಕಿದ್ರೆ ಅರಿಕೆಗಂತಲೇ ಕದ್ರಿಯಲ್ಲಿ ಬೇರೆ ಬೇರೆ ವ್ಯವಸ್ಥೆ ಇದೆ. ಆದ್ರೆ ಇಲ್ಲಿ ಇಲ್ಲದ ಒಂದು ಹೊಸ ಅರಿಕೆಯ ನಿಯಮವನ್ನ ಯಾಕೆ ತಂದ್ರಿ? ಮತ್ತೆ ನಿಮ್ಗೆ ಕಾಂತಾರದಂತ ಸಿನಿಮಾ ನೋಡಿ, ನಮ್ಮ ಹತ್ರ ರಿಷಬ್ ಶೆಟ್ಟಿ ಅವರು ನೇರ ಬಂದು ನಾನು ಕೊಟ್ಟು ನನಗೆ ಇದರ ಬಗ್ಗೆ ದೈವಾರಾಧನೆಯ ಮಾಹಿತಿ ಬೇಕು ಅಂತ ಕೇಳಿದ್ದಾರೆ ನನ್ನ ಹತ್ರ. ರಿಷಬ್ ಶೆಟ್ಟಿ ಅಲ್ಲದೆ ಒಂದು 7-8 ಸಿನಿಮಾದವರು ನಮ್ಮ ಹತ್ರ ಬಂದು ಸುಮಾರು 4-5 ವರ್ಷದಿಂದ, ಇವತ್ತಲ್ಲ ಬಂದು, ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ, ನನ್ನ ನಂಬಿಕೆಯ ಸೊತ್ತು ನನ್ನ ಮುಂದಿನ ತಲೆಮಾರಿಗೆ ಪ್ರಯೋಜನ ಆಗುವುದಾದರೆ ನಾನು ಬಲಿಯಾಗಲಿಕ್ಕೂ ಸಿದ್ಧನಿದ್ದೇನೆ. ಈಗ ರವಿಪ್ರಸನ್ನನಂತಿನ 100 ಜನ ಬಂದರು, ಮುಂದಿನ ದಿನ
ದೈವಾರಾಧನೆಯ ವಿರುದ್ಧ ಬಂದ್ರೆ ನಾವು ಅವನನ್ನು ಎದುರಿಸಿಯೇ ಎದುರುತ್ತೇವೆ. ಈಗ ಅವನು ಇವತ್ತಲ್ಲ, ಅವನು ಇಂದಿನಿಂದ ಕೂತ್ಕೊಂಡು ನಮ್ಮ ದೈವಾರಾಧನೆ ಈಗ ಒಂದು 3 ವರ್ಷದಿಂದ ನಮಗೆ ಬೇರೆ ಬೇರೆ ರೀತಿಯಲ್ಲಿ ಯಾರಾದ್ರೂ ಬರೆಸೋದು, ಯಾರಾದ್ರೂ ಕಿಟಲೆ ಮಾಡೋದು, ಇದು ಮಾಡ್ತಾನೆ ಇದ್ದಾನೆ. ನಾನು ಗಮನಿಸ್ತಾ ಇದ್ದೆ ಆದ್ರೆ ನಾನು ನನ್ನ ಮಿತ್ರ ಅಂತೇಳಿ ಅವನಿಗೆ ಮಾತಾಡಲಿಲ್ಲ. ಆದ್ರೆ ಮಾತಾಡೋದ್ರ ಮುಂಚಿನ ದಿನ ಮಾತಾಡಿದ್ದೇನೆ. ಒಟ್ಟಿನಲ್ಲಿ ಈತನ ಸ್ವಾರ್ಥ ನಮ್ಮ ದೈವಾರಾಧನೆಗೆ ಮಾರಕ ಆಗ್ತಾ ಇದೆ. ಸಾವಿರಾರು ವರ್ಷದ ಇತಿಹಾಸ ಇರುವಂತಹ ಒಬ್ಬ ವ್ಯಕ್ತಿ 4 ವರ್ಷದಿಂದ ವ್ಯವಸ್ಥೆಯನ್ನು ಅವ್ರು ಮಾಡಿದ್ದು. ಗ್ರಾಮ ದೈವದ ಜೊತೆ ಮನೆತನದ ದೈವ ಇರುವಂತ ನಿಯಮ ಇಲ್ಲ. 16 ಕಟ್ಟಳೆಗಳು ಎಲ್ಲಾ ಕಡೆಗಳಲ್ಲೂ ಒಂದೇ ರೀತಿ ಇದೆ. ಆದರೆ ಸಂಧಿಪಾತನಗಳು, ಆಹಾರ ಪದ್ಧತಿ, ಬಾರಣೆ ಪದ್ಧತಿ ಬೇರೆ ಬೇರೆ ಇದೆ.